ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವಿತ್ತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವಿತ್ತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಹುಟ್ಟಿದ ಶಿಶು ಧರಣಿಯ ಮೇಲೆ ಬಿದ್ದಂತೆ ವಿಭೂತಿಯ ಪಟ್ಟವನ್ನು ಕಟ್ಟಿ ಲಿಂಗ ಸ್ವಾಯತ್ತವ ಮಾಡಿ ಪ್ರಸಾದದೆಣ್ಣೆ ಬೆಣ್ಣೆ ಹಾಲನೆರೆದು ಸಲಹುವುದೇ ಅದು ಸದಾಚಾರ. ಆ ಮಗುವಿಗೆ ಈರಿಲು ಭೂತ ಸೋಂಕಿತ್ತೆಂದು ಮಾಡುವ ಭಕ್ತಂಗೆ ಗುರುವಿಲ್ಲ ಲಿಂಗವಿಲ್ಲ, ಅವ ಪಂಚಮಹಾಪಾತಕ ನೋಡ. ಇದನರಿತಾತ ಎನ್ನ ಮಾತಾಪಿತನು, ನಿಮ್ಮ ನಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಕೂಡಲ ಚೆನ್ನ ಸಂಗಯ್ಯ. ಸಂಸ್ಕಾರದಿಂದ ಮಣ್ಣು ಮಡಿಕೆಯಾಗುತ್ತೆ, ಸಗಣಿ ವಿಭೂತಿಯಾಗುತ್ತೆ, ಬಿದಿರು ಕೊಳಲಾಗುತ್ತೆ, ಹಾಲು ತುಪ್ಪವಾಗುತ್ತೆ. ಈ ನೆಲೆಯಲ್ಲಿ ಮಾನವನಿಗೆ ಸಂಸ್ಕಾರ ಬಹಳ ಮುಖ್ಯ. ತಾಯಿಯ ಗರ್ಭದಿಂದ ಮಗು ಈ ಭೂತಾಯಿಯ ಸಂಪರ್ಕಕ್ಕೆ ಬರ್ತಾನೆ ಸಂಸ್ಕಾರ ಪ್ರಾರಂಭ ಆಗಬೇಕು ಅನ್ನುವಂಥದ್ದು ಚನ್ನಬಸವಣ್ಣವರ ಆಶಯ. ಅಂಥ ಮಗು ಮುಂದೆ ಶರಣನಾಗಲಿಕ್ಕೆ, ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸಲಿಕ್ಕೆ, ಸತ್ಪ್ರಜೆಯಾಗಿ ಬಾಳಲಿಕ್ಕೆ ಸಾಧ್ಯ. ಈ ನೆಲೆಯಲ್ಲಿ ಚನ್ನಬಸವಣ್ಣವರ ಈ ವಚನ ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಮಾರ್ಗದರ್ಶನ ಮಾಡುವ ಹಾಗೆ ಇದೆ. ಬಹುತೇಕ ತಂದೆ ತಾಯಿಗಳು ಬಾಲ್ಯದಲ್ಲೇ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡದೆ ಕೊನೆಗೆ ಅಯ್ಯೋ ನಮ್ಮ ಮಗ ದಾರಿ ತಪ್ಪಿದ ಅಂತ ಕೊರಗ್ತಾರೆ. ಅಂಥವರು ಚನ್ನಬಸವಣ್ಣವರ ಈ ವಚನದ ಆಶಯವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವಂಥ ಸಂಕಲ್ಪವನ್ನು ಮಾಡಬೇಕಾಗಿದೆ. ಅವ್ರು ಹೇಳೋದು, ಒಂದು ಮಗು ತಾಯಿಯ ಗರ್ಭದಿಂದ
ಭೂತಾಯಿಯ ಗರ್ಭಕ್ಕೆ ಬರ್ತಾನೆ ಆ ಮಗುವಿಗೆ ವಿಭೂತಿಯನ್ನು ಧರಿಸಿ ಇಷ್ಟಲಿಂಗ ಸಂಸ್ಕಾರವನ್ನು ಕೊಡಬೇಕು. ಆನಂತರ ಪ್ರಸಾದದ ರೂಪದಲ್ಲಿ ಎಣ್ಣೆ, ಬೆಣ್ಣೆ, ಹಾಲು ಇತ್ಯಾದಿ ಇದ್ದದ್ದೇ. ಸಾಮಾನ್ಯವಾಗಿ ಲಿಂಗಾಯತ ಧರ್ಮದಲ್ಲಿ ತಾಯಿ ಗರ್ಭಿಣಿಯಾದ 7 ತಿಂಗಳಿಗೆ ಸೀಮಂತ ಕಾರ್ಯ ಅಂತ ತವ್ರ ಮನೆಯವರು ಮಾಡೋದುಂಟು. ಆಗ ಲಿಂಗದ ನೆಲೆ ಕಲೆ ಅರಿತಂಥ ಜಂಗಮರನ್ನು ಮನೆಗೆ ಕರೆಸ್ತಾರೆ. ಅವರು ಗರ್ಭಿಣಿ ತಾಯಿಯನ್ನು ತಮ್ಮ ಎದುರಿಗೆ ಕೂರಿಸಿಕೊಂಡು ಅವಳಿಂದ ಇಷ್ಟಲಿಂಗ ಪೂಜೆ ಮಾಡಿಸ್ತಾರೆ. ಒಂದು ವೇಳೆ ಆ ತಾಯಿ ಲಿಂಗ ಧರಿಸದೇ ಇದ್ದರೆ ಆ ಜಂಗಮರೇ ಅವಳಿಗೆ ದೀಕ್ಷೆ ಮಾಡಿ ಇಷ್ಟಲಿಂಗವನ್ನು ಕರುಣಿಸಿ ಪೂಜೆ ಮಾಡಿಸ್ತಾರೆ. ಜೊತೆಗೆ ಮತ್ತೊಂದು ಇಷ್ಟಲಿಂಗವನ್ನು ಆ ಗರ್ಭಸ್ಥ ಶಿಶುವಿಗೆ ಅಂತ ಹೇಳಿ ಕೊಡ್ತಾರೆ. ಅದನ್ನು ಆ ತಾಯಿ ತನ್ನ ಗರ್ಭಕ್ಕೆ ಮುಟ್ಟಿಸಿಕೊಂಡು ತಾನೇ ತನ್ನ ಕೊರಳು ಅಥವಾ ರಟ್ಟಿಗೆ ಕಟ್ಕೊಳ್ತಾಳೆ. ಮುಂದೆ ಹೆರಿಗೆ ಆಗ್ತಾನೆ ಹೊಲೆ ತೆಗೆಯೋದು ಅಂತ ಕೆಲವರು ಮಾಡ್ತಾರೆ. ಆದರೆ ಲಿಂಗಾಯತರಿಗೆ ಹೊಲೆ ಅನ್ನುವಂಥದ್ದೇ ಇಲ್ಲ. ಆಗ ಜಂಗಮರು ಮಗುವನ್ನು ತಮ್ಮ ತೊಡೆ ಮೇಲೆ ಹಾಕ್ಕೊಂಡು ಅದರ ದೇಹಕ್ಕೆ ವಿಭೂತಿಯ ಪಟ್ಟ ಕಟ್ಟಬೇಕು. ಅಂದರೆ ಮಗುವಿನ ದೇಹಕ್ಕೆ ವಿಭೂತಿಯ ಧಾರಣ ಮಾಡುವಂಥದ್ದು. ಕಾರಣ ದೇಹವೇ ದೇವಾಲಯ, ದೇಹ ಸರ್ವಾಂಗ ಲಿಂಗ ಅನ್ನುವಂಥ ಭಾವನೆ. ನಂತರ ಹಿಂದೆ ತಾಯಿಗೆ ಕೊಟ್ಟಿದ್ದಂಥ ಲಿಂಗವನ್ನು ಮಗುವಿಗೆ ಸ್ಪರ್ಶ ಮಾಡಿ ಕಿವಿಯಲ್ಲಿ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರದ ಉಪದೇಶ ಮಾಡ್ತಾರೆ. ಆಗಲೂ ಮಗು ಏನು ಲಿಂಗ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದು ಮಲಗುವಂಥ ತೊಟ್ಟಿಲಿಗೆ ಅಥವಾ ತಾಯಿಯ ರಟ್ಟೆಗೆ ಕಟ್ತಾರೆ. ಮಗುವಿಗೆ ಸ್ವಲ್ಪ ತಿಳುವಳಿಕೆ ಬಂದು ಹೇಳಿದ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುತ್ತೆ ಅಂದಾಗ ಜಂಗಮರು ಮತ್ತೆ ಆ ಮಗುವನ್ನು ತಮ್ಮೆದುರಿಗೆ ಕೂರಿಸಿಕೊಂಡು ಇಷ್ಟಲಿಂಗದ ಮಹತ್ವವನ್ನು ತಿಳಿಸಿ ಹಸ್ತಮಸ್ತಕ ಸಂಯೋಗದ ಮೂಲಕ ಲಿಂಗ ದೀಕ್ಷೆಯನ್ನು ಕರುಣಿಸ್ತಾರೆ. ಆ ಗುರು ಕರುಣಿಸಿದ ಇಷ್ಟಲಿಂಗವನ್ನೇ ನಿತ್ಯ ಪೂಜೆ ಮಾಡೋ ಹಾಗೆ ಹೇಳಿ ಮಗುವಿನ ಕೊರಳಿಗೆ ಕಟ್ತಾರೆ. ಈ ಲಿಂಗವನ್ನಲ್ಲದೆ ಬೇರೆ ಯಾವ ಸ್ಥಾವರ ದೇವರ ಪೂಜೆಯನ್ನು ಮಾಡಬಾರ್ದು ಅಂತ ಸ್ಪಷ್ಟಪಡಿಸ್ತಾರೆ. ಲಿಂಗ ಪೂಜೆ ಇಲ್ಲದೆ ಒಂದು ತೊಟ್ಟು ನೀರನ್ನು ಬಾಯಲ್ಲಿ ಹಾಕ್ಕೊಳ್ಬಾರ್ದು ಅಂತ ಉಪದೇಶ ಮಾಡ್ತಾರೆ. ಅದನ್ನೇ ಇಲ್ಲಿ ಚನ್ನಬಸವಣ್ಣವರು ಸೂಕ್ಷ್ಮವಾಗಿ ಹೇಳಿದ್ದಾರೆ. ಆದರೆ ಎಷ್ಟೋ ಜನ ತಾಯಂದರು ಈ ಸಂಸ್ಕಾರದ ಬದಲಿಗೆ ಮಗು ಹುಟ್ಟುತ್ತಲೇ ಅದಕ್ಕೆ ಬಾಯಲ್ಲಿ ಎಣ್ಣೆ, ಬೆಣ್ಣೆ, ಹಾಲು ಇತ್ಯಾದಿ ಸೀಪ್ಸೋವಂಥ ಕಾರ್ಯ ಮಾಡುತ್ತಾರೆ. ವಿಭೂತಿ ಲಿಂಗಧಾರಣೆ ಇಲ್ಲದೆ ಈ ರೀತಿಯ ಕ್ರಿಯಾಚರಣೆಯನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಸದಾಚಾರ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಂದುವರೆದು ಅನೇಕ ಮೂಢಾಚರಣೆ ಮಾಡ್ತಾ ಮಗುವನ್ನು ಮೌಢ್ಯದ ಕೂಪಕ್ಕೆ ತಳ್ಳುತ್ತಾರೆ. ಹುಟ್ಟಿದ ಮಗುವಿಗೆ ಮುಂದೆ ಯಾವ ಬಾಧೆಯೂ ತಗಲಬಾರ್ದು ಅಂತ ಹೇಳಿ ಭೂತ ಪ್ರೇತಗಳ ಕಾಟ ತಪ್ಪಬೇಕು ಅಂತ ಏನೇನೋ ಕರ್ಮಠಗಳನ್ನು ಮಾಡ್ತಾರೆ. ಹೀಗೆ ಮಾಡುವ ಭಕ್ತರಿಗೆ ಗುರುವಿನ ಕರುಣೆ ದೊರೆಯದು. ಅವರು ಲಿಂಗದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥವರನ್ನು ಪಂಚಮಹಾಪಾತಕಿಗಳು ಅಂತ ಹೇಳ್ತಾರೆ. ಈ ಬ್ರಹ್ಮಹತ್ಯೆ, ಸುರಾಪಾನ, ಬಂಗಾರದ ಕಳವು, ಗುರುಪತ್ನಿಯ ಜೊತೆ ಲೈಂಗಿಕ ಸಂಬಂಧ ಮತ್ತು ಇಂಥ ಪಾಪಗಳನ್ನು ಮಾಡುವವರ ಜೊತೆಗೆ ವಿಶ್ವಾಸ ಬೆಳೆಸೋದು, ಇವುಗಳನ್ನೇ ಪಂಚಮಹಾಪಾತಕ ಅಂತ ಹೇಳೋದು. ಬಾಲ್ಯದಲ್ಲೇ ಚನ್ನಬಸವಣ್ಣವರು ಹೇಳಿದಂತೆ ಮಕ್ಕಳಿಗೆ ಇಷ್ಟಲಿಂಗ ಸಂಸ್ಕಾರ ಕೊಡದಿದ್ದರೆ ಅವರು ಪಂಚಮಹಾಪಾತಕಗಳನ್ನು ಮಾಡಿದಂತೆ ಅನ್ನುವಂಥ ಎಚ್ಚರಿಕೆ ವಚನದಲ್ಲಿದೆ. ಈ ವಿಚಾರವನ್ನು ನನ್ನ ತಂದೆ ತಾಯಿಗಳು ಅರ್ತಿದ್ರು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಖಂಡಿತ ಇದು ಸತ್ಯ. ಅವರ ತಾಯಿ ಬಸವಣ್ಣವರ ಸಹೋದರಿ ಅಕ್ಕನಾಗಮ್ಮ. ಅವರಿಗೆ ತಮ್ಮ ಸಹೋದರ ಬಸವಣ್ಣವರಿಂದಲೇ ಲಿಂಗ ದೀಕ್ಷೆ ಆಗಿತ್ತು. ಹಾಗಾಗಿ ಚನ್ನಬಸವಣ್ಣ ಹುಟ್ಟತಾನೆ ವಿಭೂತಿಯ ಪಟ್ಟ ಕಟ್ಟಿ ಇಷ್ಟಲಿಂಗ ಸ್ವಾಯತ್ತವನ್ನು ಮಾಡಿಸಿದ್ದಾರೆ. ಇಂಥ ಸಂಸ್ಕಾರದ ಫಲವಾಗಿ ಚನ್ನಬಸವಣ್ಣವರು ಅವಿರಳ ಜ್ಞಾನಿ ಅಂತ ಪ್ರಖ್ಯಾತರಾಗ್ತಾರೆ. ಲಿಂಗಾಯತ ಧರ್ಮದ ತಾತ್ವಿಕ ಜಿಜ್ಞಾಸೆ ಬಂದರೆ
ಈ ಬಗ್ಗೆ ಚನ್ನಬಸವಣ್ಣವ್ರು ಏನು ಹೇಳಿದ್ದಾರೆ ಅಂತ ಎಲ್ಲರೂ ನೋಡೋದು ಉಂಟು. ಈ ವಚನದ ಕೊನೆಯಲ್ಲಿ ನಿಮ್ಮ ನಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಅಂದರೆ ಜಗದಗಲ ಮುಗಿಲಗಲ ಮಿಗಿಯಗಲ ಆಗಿರುವಂಥ ಆ ಪರಾತ್ಪರ ಚೈತನ್ಯ, ಅದೇ ಶಿವ. ಬಾಲ್ಯದಿಂದಲೇ ಶಿವ ಸಂಸ್ಕಾರ ಬಂದರೆ ಮಗು ಶಿವಗುಣಗಳನ್ನು ಮೆಚ್ಚಿ ಅವುಗಳನ್ನೇ ಬೆಳೆಸ್ಕೊಳ್ಳುತ್ತೆ. ಅಷ್ಟೇ ಅಲ್ಲ, ಅವು ಆ ಮಗುವಿನ ಬಾಲ್ಯದಿಂದಲೇ ಬುದ್ಧಿ ಭಾವ ಮನಸ್ಸಿನಲ್ಲಿ ಭದ್ರವಾಗಿ ಬೇರೂರಿ ಆ ಮಗು ನಿಜವಾದಂಥ ಶರಣನಾಗಲಿಕ್ಕೆ ಸಾಧ್ಯ. ಹುಟ್ಟಿದ ಶಿಶು ಧರಣಿಯ ಮೇಲೆ ಬಿದ್ದಂತೆ ವಿಭೂತಿಯ ಪಟ್ಟವಂ ಕಟ್ಟಿ ವಿಭೂತಿಯ ಪಟ್ಟವಂ ಕಟ್ಟಿ ಹುಟ್ಟಿದ ಶಿಶು ಧರಣಿಯ ಮೇಲೆ ಬಿದ್ದಂತೆ ಹುಟ್ಟಿದ ಶಿಶು ಧರಣಿಯ ಮೇಲೆ ಬಿದ್ದಂತೆ ವಿಭೂತಿಯ ಪಟ್ಟವಂ ಕಟ್ಟಿ ಲಿಂಗ ಸ್ವಾಯತವ ಮಾಡಿ ವಿಭೂತಿಯ ಪಟ್ಟವಂ ಕಟ್ಟಿ ಲಿಂಗ ಸ್ವಾಯತವ ಮಾಡಿ ಪ್ರಸಾದದೆಣ್ಣೆ ಬೆಣ್ಣೆ ಹಾಲ ನೆರೆದು ಪ್ರಸಾದದೆಣ್ಣೆ ಬೆಣ್ಣೆ ಹಾಲ ನೆರೆದು ಸಲಹುದೆ ಸದಾಚಾರ ಸಲಹುದೆ ಅದು ಸದಾಚಾರ ಹುಟ್ಟಿದ ಶಿಶು ಧರಣಿಯ ಮೇಲೆ ಬಿದ್ದಂತೆ ಹುಟ್ಟಿದ ಶಿಶು ಧರಣಿಯ ಮೇಲೆ ಬಿದ್ದಂತೆ ಆ ಮಗುವಿಂಗೆ ಗಾಳಿಭೂತ ಸೋಂಕಿತೆಂದು ಮಾಡುವ ಭಕ್ತಂಗೆ ಆ ಮಗುವಿಂಗೆ ಗಾಳಿಭೂತ ಸೋಂಕಿತೆಂದು ಮಾಡುವ ಭಕ್ತಂಗೆ ಗುರುವಿಲ್ಲ ಲಿಂಗವಿಲ್ಲ ಗುರುವಿಲ್ಲ ಲಿಂಗವಿಲ್ಲ ಅವ ಪಂಚಮಹಾಪಾತಕ ನೋಡ ಅವ ಪಂಚಮಹಾಪಾತಕ ನೋಡ ಇದನರಿತ ಎನ್ನ ಮಾತಾ ಪಿತರು ಇದನರಿದಾತ ಎನ್ನ ಮಾತಾ ಪಿತರು ನಿಮ್ಮ ನಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ನಿಮ್ಮ ನಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಕೂಡಲ ಚೆನ್ನ
ಕೇಳ ಬನ್ನಿ ವಚನ ಸಂದೇಶ. ಕೇಳ ಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ. ಅನುಭಾವಿಗಳ ಅನುಭಾವದ ಸಂದೇಶ.